ಕುರ್ಬರ್ ಸರ್ಸ್ ಇಂಡಿಯನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇಂದಿನ ವಿಡಿಯೋದ ಚರ್ಚೆಯ ವಿಷಯ ಆಕ್ಸಿಲರೀಸ್. ಇದು 6ನೇ ವಿಡಿಯೋ ಆಕ್ಸಿಲರಿ ಸಂಬಂಧಪಟ್ಟ ಹಾಗೆ. ಹಿಂದಿನ 5 ವಿಡಿಯೋಗಳಲ್ಲಿ ಆಕ್ಸಿಲರಿ ಬಗ್ಗೆ ಬಹಳ ವಿವರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತಿನ ಆಯ್ಕೆ ಮಾಡಿಕೊಂಡಂಥ ಆಕ್ಸಿಲರಿ ಹ್ಯಾಡ್ ಟು. ಈ ಹ್ಯಾಡ್ ಟು ಅನ್ನೋದು ಒಂದು ಆಕ್ಸಿಲರಿ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾನು ಹ್ಯಾವ್ ಟು ಮತ್ತು ಹ್ಯಾಸ್ ಟು ಅನ್ನು ಯಾವ ಅರ್ಥದಲ್ಲಿ ಕನ್ನಡ ವಾಕ್ಯದಲ್ಲಿ ಬಳಸ್ತೀವಿ, ಅದನ್ನು ಇಂಗ್ಲಿಷ್ ವಾಕ್ಯ ಹೇಗೆ ರಚನೆ ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ. ಈ ಸದ್ಯದ ವಿಡಿಯೋದಲ್ಲಿ ಹ್ಯಾವ್ ಟು ಅನ್ನು ನಾವು ಯಾವ ಅರ್ಥದಲ್ಲಿ ಕನ್ನಡ ವಾಕ್ಯದಲ್ಲಿ ಬಳಸ್ತೀವಿ ಅಂಥವುಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಅನುವಾದ ಮಾಡ್ಕೊಳ್ಳೋದು ನೋಡೋಣ. ಈಗ ನೋಡೋಣ, ಹ್ಯಾಡ್ ಟು ಅನ್ನೋದನ್ನು ನಾವು ಬೇಕಿತ್ತು ಅನ್ನೋ ಅರ್ಥದಲ್ಲಿ ಬಳಸ್ತೀವಿ. ಅದು ಹೆಂಗಂದ್ರೆ ಒಂದು ವಾಕ್ಯದಲ್ಲಿ ನೋಡೋಣ. ನಾನು ಆಗ ಇಂಗ್ಲಿಷ್ ಕಲಿಯಬೇಕಿತ್ತು. ನೋಡ್ರಿ, ನಾನು ಈಗಾಗಲೇ ಸುಮಾರು 60 ವಿಡಿಯೋಗಳಲ್ಲಿ ಟೆನ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ದೀನಿ. ಅಲ್ಲಿ ಹೆಂಗಿರ್ತಿತ್ತು, ಕಲಿಯಬೇಕಿತ್ತು ಅಂತ ಇರ್ತಿಲ್ಲ, ಕಲಿಯುತ್ತೇನೆ, ಕಲಿಯುತ್ತಿದ್ದೇನೆ, ಕಲಿತಿದ್ದೇನೆ ಅನ್ನೋ ಕ್ರಿಯೆಯ ಸಮಯವನ್ನು ಸೂಚಿಸುವಂತ ಒಂದು ವ್ಯವಸ್ಥೆ ಟೆನ್ಸ್ನಲ್ಲಿತ್ತು. ಆದರೆ ಇಲ್ಲಿ ಹೆಂಗಿದೆ ಅಂದರೆ, ಕಲಿಯಬೇಕಿತ್ತು, ನಾನು ಕಲಿತೇನು ಅಂತಿಲ್ಲ, ಅದು ಕಲಿಯಬೇಕಾಗಿತ್ತು ಅಂದರೆ ನನ್ನ ಮನಸ್ಸಿನ ಭಾವ, ಆ ಭಾವವನ್ನು ವ್ಯಕ್ತ ಮಾಡೋದ್ರಿಂದ ಇದಕ್ಕೆ ನಾವು ಮಾಡೆಲ್ಸ್ ಅಂತ ಇನ್ನೊಂದು ಹೆಸರು ಕೊಡ್ತೀವಿ. ಆಕ್ಸಿಲರೀಸ್ ಇನ್ನೊಂದು ಹೆಸರು ಮಾಡೆಲ್ಸ್. ಅದಕ್ಕೆ ನಾವು ಇಲ್ಲಿ ಬೇಕಿತ್ತು ಅಥವಾ ಬೇಕಾಗಿತ್ತು, ಏನ್ ಬೇಕಾಗಿತ್ತು, ಕಲಿಯಬೇಕಾಗಿತ್ತು, ಹೋಗಬೇಕಾಗಿತ್ತು, ನೋಡಬೇಕಾಗಿತ್ತು ಅನ್ನೋ ಆ ಒಂದು ಕ್ರಿಯೆ ಮಾಡಬೇಕಾಗಿತ್ತು ಅನ್ನೋ ಅರ್ಥದಲ್ಲಿ ನಾವು ಬೇಕಿತ್ತು ಅನ್ನೋ ಪದವನ್ನು ಆಕ್ಸಿಲರಿ ಬಳಸ್ತೀವಿ. ಆವಾಗ ನಾವು ಇಂಗ್ಲಿಷ್ನಲ್ಲಿ ಹ್ಯಾಡ್ ಟು ತಗೊಳ್ಬೇಕು. ಅದಕ್ಕೆ ನಾವು ಹೇಳ್ತೀವಿ, ಈ ಹ್ಯಾಡ್ ಟು ಅನ್ನ ಪಾಸ್ಟ್ ಅಬ್ಲಿಗೇಷನ್ ಅಂದ್ರೆ ಹಿಂದಿನ ಒಂದು ಬದ್ಧತೆಯನ್ನು ಹೇಳಿಕೆ, ಅದನ್ನು ನಾವು ಉಪಯೋಗ ಮಾಡ್ತೀವಿ. ಅದನ್ನು ನಾವು ಕನ್ನಡದಲ್ಲಿ ಬೇಕಿತ್ತು ಅಥವಾ ಬೇಕಾಗಿತ್ತು ಅನ್ನೋ ಅರ್ಥ ತೊಗೊಳ್ಬೇಕು. ನಾನು ಆಗ ಇಂಗ್ಲಿಷ್ ಕಲಿಯಬೇಕಿತ್ತು, ನಾವು ಮಾರ್ಕ್ ಮಾಡ್ಕೊಳ್ಬೇಕು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಇಂಗ್ಲಿಷ್ ವಾಕ್ಯ ಬರೆಯೋಕ್ಕಿಂತ ಮುಂಚೆ ಕನ್ನಡದಲ್ಲಿ ನಾವು ಅದನ್ನು ಬರ್ಕೊಳ್ಬೇಕು. ಆ ಕನ್ನಡ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅನ್ನೋದು ನಮ್ಗೆ ಅರ್ಥ ಆಗಿರುತ್ತೆ. ಅಂಥದನ್ನು ಇಂಗ್ಲಿಷ್ ವಾಕ್ಯದಲ್ಲಿ ಈ ರೀತಿ ಅನುವಾದ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ನಾವು ಹಿಂಗೆ ಅಂದ್ಬಿಟ್ಟಾಗ ಏನಂತ, ನಾನು ಆಗ ಇಂಗ್ಲಿಷ್ ಕಲಿಯಬೇಕಿತ್ತು, ಇಂಥ ಒಂದು ಕನ್ನಡ ಇಂಗ್ಲಿಷ್ ಕೊಡೋಕ್ಕಿಂತ ಮುಂಚೆ ಆ ಕನ್ನಡ ವಾಕ್ಯದಲ್ಲಿ ಮೊದಲು ವರ್ಬ್ ಗೊತ್ತಿರಬೇಕು, ಆ ನಂತರ ಸಬ್ಜೆಕ್ಟ್, ಆ ನಂತರ ಆಬ್ಜೆಕ್ಟ್. ಯಾಕಂದ್ರೆ ಈಗಾಗಲೇ ನಾನು ಸಾಕಷ್ಟು ಸರಿ ಹೇಳ್ತಾ ಬಂದೀನಿ, ನಮ್ಮ ಕನ್ನಡ ವಾಕ್ಯದಲ್ಲಿ ಯಾವ ಪದ ಎಲ್ಲಾದರೂ ಬರ್ಬೋದು. ನಮ್ಮ ಕನ್ನಡ ವಾಕ್ಯ ಸಬ್ಜೆಕ್ಟ್ದಿಂದ ಪ್ರಾರಂಭ ಆಗ್ಬೋದು, ಅಥವಾ ವರ್ಬ್ದಿಂದ ಪ್ರಾರಂಭ ಆಗ್ಬೋದು, ಅಥವಾ ಆಬ್ಜೆಕ್ಟ್ದಿಂದ ಪ್ರಾರಂಭ ಆಗ್ಬೋದು. ಆದರೆ ಇಂಗ್ಲಿಷ್ ವಾಕ್ಯ ಮಾತ್ರ ಸಬ್ಜೆಕ್ಟ್ದಿಂದಲೇ ಪ್ರಾರಂಭ ಆಗಬೇಕು, ಪಕ್ಕದಲ್ಲಿ ವರ್ಬ್ ಇರಬೇಕು, ಆನಂತರ ಆಬ್ಜೆಕ್ಟ್. ಈಗ ಅದು ಫಿಕ್ಸ್ ಇರುವುದರಿಂದ ಫಿಕ್ಸ್ ಅಲ್ಲದ ನಮ್ಮ ಕನ್ನಡ ವಾಕ್ಯಗಳನ್ನ ನಾವು ಗುರುತಿಸ್ಕೊಂಡು ಆ ಸೂತ್ರಕ್ಕೆ ಅನುಗುಣವಾಗಿ ರಚನೆ ಮಾಡಬೇಕು. ಅದಕ್ಕೆ ಯಾವತ್ತೂ ಒಂದು ಕನ್ನಡ ವಾಕ್ಯ ಇಂಗ್ಲಿಷ್ ಮುಂಚೆ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡೋದ್ರೆ ಮೊದಲು ವರ್ಬ್ ಯಾವುದು. ಇಲ್ಲಿ ವರ್ಬ್ ಯಾವುದಂದ್ರೆ ಕಲಿ ಅನ್ನೋದು ಒಂದು ವರ್ಬ್, ಇದು ಕ್ರಿಯೆನ ಸೂಚಿಸೋದ್ರಿಂದ ಮೇನ್ ವರ್ಬ್ ಅನ್ಕೋಬೇಕು. ಇಲ್ಲಿ ಬೇಕಿತ್ತು ಅನ್ನೋದು ಆಕ್ಸಿಲರಿ. ಯಾರು ಕಲಿಯಬೇಕಿತ್ತು, ನಾನು ಅನ್ನೋದು ಸಬ್ಜೆಕ್ಟ್. ಇಲ್ಲಿ ಕ್ರಿಯೆ ಮಾಡೋರು ನಾನೇ. ಈ ರೀತಿ ಮೊದಲು ವರ್ಬ್ ಕಂಡಿಡ್ಕೋಬೇಕು, ಆನಂತರ ಸಬ್ಜೆಕ್ಟ್. ಈ ವರ್ಬಿನ ಜೊತೆನೆ ಆಕ್ಸಿಲರಿ ಬಂದಿರೋದ್ರಿಂದ ಕಲಿಯುತ್ತೇನೆ ಅದು ಟೆನ್ಸ್, ಕಲಿಯುತ್ತಿದ್ದೇನೆ ಟೆನ್ಸ್, ಕಲಿತಿದ್ದೇನೆ ಟೆನ್ಸ್. ಅಲ್ಲಿ ಕಲಿಯಬೇಕಾಗಿತ್ತು ಅನ್ನೋದೇ ಒಂದು ಆಕ್ಸಿಲರಿ. ಬೇಕಿತ್ತು ಅಥವಾ ಬೇಕಾಗಿತ್ತು ಆಕ್ಸಿಲರಿ, ಸಬ್ಜೆಕ್ಟ್ ನಾನು, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಈ ರೀತಿ ಕಲಿಯಬೇಕಿತ್ತು ಅನ್ನೋ ಒಂದು ಕ್ರಿಯೆಯನ್ನ ಮಾಡಬೇಕಾಗಿತ್ತು ಅನ್ನೋ ಅರ್ಥದಲ್ಲಿ ಬಂದಾಗ ಅದನ್ನ ನಾವು ಇಂಗ್ಲಿಷ್ನಲ್ಲಿ ಈ ಸೂತ್ರಕ್ಕೆ ಅನುಗುಣವಾಗಿ ರಚನೆ ಮಾಡೋದು. ಸಬ್ಜೆಕ್ಟ್, ಆನಂತರ ಆಕ್ಸಿಲರಿ, ಆನಂತರ ಮೇನ್ ವರ್ಕ್ ಬರಲೇಬೇಕು. ಯಾಕಂದ್ರೆ ಏನ್ ಬೇಕಾಗಿತ್ತಂದ್ರೆ ಆ ಕ್ರಿಯೆ ಮಾಡಬೇಕಾಗಿತ್ತು, ಹೋಗಬೇಕಿತ್ತು, ನೋಡಬೇಕಿತ್ತು, ಕಲಿಯಬೇಕಾಗಿತ್ತು, ಮುಗಿಸಬೇಕಾಗಿತ್ತು. ಈ ಮೇನ್ ವರ್ಕ್ ಇರಲೇಬೇಕು. ಅವಾಗ ಬೇಕಿತ್ತು ಅನ್ನೋ ಅರ್ಥದಲ್ಲಿ ನಾವು ಆಕ್ಸಿಲರಿ ಬಳಸ್ತೀವಿ. ಆನಂತರ ಆಬ್ಜೆಕ್ಟ್. ಇಲ್ಲಿ ಬಳಸುವಂತ ಹ್ಯಾಡ್ ಟು ಪಾಸ್ಟ್ ಟೆನ್ಸ್, ಬೇಕಿತ್ತು ಯಾವಾಗ ಹಿಂದೆ, ಬೇಕಾಗಿತ್ತು ಅನ್ನೋದು ಹಿಂದಿನ ಅಂದ್ರೆ ಪಾಸ್ಟ್ ಟೆನ್ಸ್ ಅನ್ನ ಅಂದ್ರೆ ಪಾಸ್ಟ್ ಅಬ್ಲಿಗೇಷನ್ ಹೇಳೋದ್ರಿಂದ ಹ್ಯಾಡ್ ಟು. ಮತ್ತು ಸಬ್ಜೆಕ್ಟ್ ಸಿಂಗಲ್ ಇದ್ರೆ ಹ್ಯಾಡ್ ಟು, ಪ್ಲೂರಲ್ ಇದ್ರೆ ಹ್ಯಾಡ್ ಟು, ತಮ್ಗೆ ಗೊತ್ತಿರುವ ಹಾಗೆ. ಇನ್ನು ವಾಕ್ಯಗಳನ್ನು ನೋಡೋಣ. ನಾನು ಆಗ ಇಂಗ್ಲಿಷ್ ಕಲಿಯಬೇಕಿತ್ತು, ಕಲಿ ಮೇನ್ ವರ್ಬ್, ಬೇಕಿತ್ತು ಆಕ್ಸಿಲರಿ.
ನಾನು ಸಬ್ಜೆಕ್ಟ್ ಆಗ ಇಂಗ್ಲಿಷ್ ಆಬ್ಜೆಕ್ಟ್. ಆ ಸೂತ್ರದಲ್ಲಿ ಹೋದಾಗ ಸಬ್ಜೆಕ್ಟ್ ನೋಡ್ರಿ, ಸಬ್ಜೆಕ್ಟ್ ನಾನು ಅಂಡ್ ಆಕ್ಸಿಲರಿ ಬೇಕಿತ್ತು ಅನ್ನಲಿಕ್ಕೆ ಹ್ಯಾಡ್ ಟು. ನಂತರ ಮೇನ್ ವರ್ಬ್ ಏನ್ರಿ ಕಲಿ ಲರ್ನ್. ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಆಗ ಇಂಗ್ಲಿಷ್ ದೆನ್ ಏನಾಯ್ತು ನೋಡ್ರಿ ವಾಕ್ಯಲ್ಲಿ, ಐ ಹ್ಯಾಡ್ ಟು ಲರ್ನ್ ಇಂಗ್ಲಿಷ್ ದೆನ್. ಅದನ್ನ ಕನ್ನಡದಾಗ ಕನ್ನಡ ವಾಕ್ಯದಲ್ಲಿ ಬಂದಂತ ಎಲ್ಲಾ ಪದಗಳು ಇಂಗ್ಲಿಷ್ ನಲ್ಲಿ ಬರಬೇಕು, ಆ ಸೂತ್ರಕ್ಕೆ ಅನುಗುಣವಾಗಿ ಬರಬೇಕು. ಇದು ನೆನಪಿಟ್ಕೊಳ್ಳಿ. ನೋಡ್ರಿ ಏನಂತೆ, ನಾನು ಆಗ ಇಂಗ್ಲಿಷ್ ಕಲಿಯಬೇಕಾಗಿತ್ತು. ಇಲ್ಲಿ ಕಲಿಬೇಕಾಗಿತ್ತು ಅನ್ನೋದೇ ನಾವು ಹೇಳಬೇಕಾಗಿತ್ತು. ಇಲ್ಲಿ ಬಂತು, ಇಲ್ಲಿ ಕನ್ನಡವಿರುವಂತಹ ಕಲಿ ಮೇನ್ ವರ್ಬ್ ಬಂತು, ಬೇಕಿತ್ತು ಅನ್ನೋ ಆಕ್ಸಿಲರಿ ಹ್ಯಾಡ್ ಟು ರೂಪದಲ್ಲಿ ಬಂತು. ಕಲಿಯಬೇಕಾಗಿತ್ತು, ಐ ಹ್ಯಾಡ್ ಟು ಲರ್ನ್ ಇಂಗ್ಲಿಷ್ ದೆನ್. ನಾನು ನಿನ್ನೆ ಅವನನ್ನು ಭೇಟಿಯಾಗಬೇಕಾಗಿತ್ತು, ಭೇಟಿಯಾಗು ಮೇನ್ ವರ್ಬ್, ಬೇಕಿತ್ತು ಆಕ್ಸಿಲರಿ, ನಾನು ಸಬ್ಜೆಕ್ಟ್, ಐ ಹ್ಯಾಡ್ ಟು ಮೀಟ್ ಹಿಮ್ ಯೆಸ್ಟರ್ಡೇ. ನೋಡೋಣ, ನಾನು ಅವನಿಗೆ ನಿನ್ನೆ ಹಣವನ್ನು ಕೊಡಬೇಕಾಗಿತ್ತು, ಕೊಡು ಮೇನ್ ವರ್ಬ್, ಬೇಕಾಗಿತ್ತು ಆಕ್ಸಿಲರಿ, ನಾನು ಸಬ್ಜೆಕ್ಟ್, ಐ ಹ್ಯಾಡ್ ಟು ಗಿವ್ ಹಿಮ್ ಮನಿ ಯೆಸ್ಟರ್ಡೇ. ಈ ಫಸ್ಟ್ ಪರ್ಸನ್. ಅದೇ ಸೆಕೆಂಡ್ ಪರ್ಸನ್ ನೋಡ್ರಿ, ಈ ಕೆಲಸವನ್ನು ನೀನು ನಿನ್ನೆ ಮುಗಿಸಬೇಕಿತ್ತು. ಇದು ಒಂದು ಒತ್ತಾಯ ಇತ್ತು, ನಿಮ್ಮ ಒಂದು ಅಬ್ಲಿಗೇಷನ್ ಇತ್ತು, ಮುಗಿಸಬೇಕಾಗಿತ್ತು. ಮುಗಿಸು ಮೇನ್ ವರ್ಬ್, ಬೇಕಿತ್ತು ಆಕ್ಸಿಲರಿ, ನೀವು ಸಬ್ಜೆಕ್ಟ್, ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಅವಾಗ ಸೂತ್ರಕ್ಕೆ ಅನುಗುಣವಾಗಿ ನೋಡ್ರಿ, ಸಬ್ಜೆಕ್ಟ್ ಆಕ್ಸಿಲರಿ ಮೇನ್ ವರ್ಬ್, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಯು ಹ್ಯಾಡ್ ಟು ಫಿನಿಶ್ ದಿಸ್ ವರ್ಕ್ ಯೆಸ್ಟರ್ಡೇ. ನೀನು ಈ ಕೆಲಸವನ್ನು ನಿನ್ನೆ ಮುಗಿಸಬೇಕಿತ್ತು, ಹ್ಯಾಡ್ ಟು ಫಿನಿಶ್. ಮುಗಿ ಇಲ್ಲಿ ಯಾವ ಕಾರಣಕ್ಕೂ ಮತ್ತು ಮೇನ್ ವರ್ಬ್ ಅನ್ನು ಪಿಟಿ ಫಾರ್ಮ್ ಅಥವಾ ಪಿಪಿ ಫಾರ್ಮ್ ಬರೀಬಾರ್ದು. ಹ್ಯಾಡ್ ಟು ಅನ್ನೋದೇ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಮೇನ್ ವರ್ಬ್ ಪ್ರೆಸೆಂಟ್ ಫಾರ್ಮ್ ನಲ್ಲೇ ಇರುತ್ತೆ. ಇಲ್ಲಿ ಲರ್ನ್ಡ್ ಆಗಲ್ಲ ಅಥವಾ ಇಲ್ಲಿ ಫಿನಿಶ್ಡ್ ಆಗಲ್ಲ, ಯಾಕಂದ್ರೆ ಆಗಲೇ ಹ್ಯಾಡ್ ಟು ಅನ್ನೋದು ಫಾಸ್ಟ್ ಟೆನ್ಸ್ ಆಗಿರೋದ್ರಿಂದ ನೇರವಾಗಿ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ನಲ್ಲೇ ನಾವು ಕ್ರಿಯಾಪದಗಳನ್ನು ಬಳಸಬೇಕು. ಯು ಹ್ಯಾಡ್ ಟು ಫಿನಿಶ್ ದಿಸ್ ವರ್ಕ್ ಯೆಸ್ಟರ್ಡೇ. ನೀನು ಈ ಕೆಲಸವನ್ನು ನಿನ್ನೆ ಮುಗಿಸಬೇಕಾಗಿತ್ತು, ಸೆಕೆಂಡ್ ಪರ್ಸನ್. ನೀವು ನಿನ್ನೆ ಈ ಕೆಲಸವನ್ನು ಮುಗಿಸಬೇಕಾಗಿತ್ತು, ಅದು ಕೂಡ ಹಂಗೆ, ಯು ಹ್ಯಾಡ್ ಟು ಫಿನಿಶ್ ದಿಸ್ ವರ್ಕ್ ಯೆಸ್ಟರ್ಡೇ. ಇನ್ನೊಂದು ವಾಕ್ಯ, ಕಳೆದ ವರ್ಷ ಅವನು ಅಮೆರಿಕಕ್ಕೆ ಹೋಗಬೇಕಿತ್ತು, ಹೋಗುವ ಒತ್ತಾಯ ಇತ್ತು ಅವನ ಮೇಲೆ. ಅವನ ನಾವು ಹೆಂಗ್ ಮಾಡ್ಕೊಳ್ಕೊ, ಹೋಗು ಮೇನು ಬೇಕಿತ್ತು ಆಕ್ಸಿಲರಿ, ಯಾರು ಹೋಗಬೇಕಾಗಿತ್ತು, ಅವನು ಸಬ್ಜೆಕ್ಟ್, ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಈಗ ಸೂತ್ರಕ್ಕೆ ಅನುಗುಣವಾಗಿ ಹೋದ ಏನಾಗುತ್ತೆ ನೋಡ್ರಿ, ಸಬ್ಜೆಕ್ಟ್ ಆಕ್ಸಿಲರಿ ಮೇನ್ ವರ್ಬ್ ಆಬ್ಜೆಕ್ಟ್. ಅದೇ ನೋಡ್ರಿ, ಹಿ ಹ್ಯಾಡ್ ಟು ಗೋ, ಅವನು ಹೋಗಬೇಕಿತ್ತು, ಟು ಅಮೆರಿಕಾ, ಅಮೆರಿಕಕ್ಕೆ ಕಳೆದ ವರ್ಷ ಲಾಸ್ಟ್ ಇಯರ್. ಕನ್ನಡ ವಾಕ್ಯದಲ್ಲಿನ ಎಲ್ಲಾ ಪದಗಳು ವಾಕ್ಯ ಇಂಗ್ಲಿಷ್ ನಲ್ಲಿ ಬಂದಿವೆ. ಹೆಂಗ್ ಬಂದಿವೆ, ಆ ಇಂಗ್ಲಿಷ್ ಸೂತ್ರಕ್ಕೆ ಅನುಗುಣವಾಗಿ ಬಂದಿವೆ. ಈ ಹ್ಯಾಡ್ ಟು ಗೋ ಟು ಅಮೆರಿಕಾ ಲಾಸ್ಟ್ ಇಯರ್. ನೋಡ್ರಿ, ಕನ್ನಡ ಕಳೆದ ವರ್ಷ ಆಬ್ಜೆಕ್ಟ್ ಇಂದ ಪ್ರಾರಂಭ ಆಗೈತಿ, ಆದ್ರೂ ಇಂಗ್ಲಿಷ್ ಸಬ್ಜೆಕ್ಟ್ ಇಂದ ಪ್ರಾರಂಭ ಆಗಬೇಕು. ಇದು ಎಸ್ ಮುಗಿತ. ಈಗ ನೆಕ್ಸ್ಟ್ ಚಲೋ ನಂಬರ್ ಚಲೋ. ಈ ಬೇಕಿತ್ತು ಅನ್ನೋ ಅರ್ಥದಲ್ಲಿ ನಾವು ಆಕ್ಸಿಲರಿನ ಒಂದು ಕ್ರಿಯೆ ಮಾಡಬೇಕಾಗಿತ್ತು. ಯಾವ ಕ್ರಿಯೆ, ಹೋಗಬೇಕಿತ್ತು, ನೋಡಬೇಕಾಗಿತ್ತು, ಭೇಟಿ ಆಗಬೇಕಾಗಿತ್ತು ಅನ್ನೋ ಕ್ರಿಯೆ ಇದ್ದಾಗ ಬೇಕಿತ್ತು ಅನ್ನೋ ಪದ ಮಾತ್ರ ಆಕ್ಸಿಲರಿ ಬಳಸ್ತೀವಿ. ಆದ್ರೆ ನಾನು ಕೊಟ್ಟಂತ ಈ ಮೂರು ವಾಕ್ಯಗಳಲ್ಲಿ ಬೇಕಿತ್ತು, ಏನ್ ಬೇಕಾಗಿತ್ತು, ಕಲಿಯುವ ಕ್ರಿಯೆ ಮಾಡಬೇಕಾಗಿತ್ತು, ಮುಗಿಸುವ ಕ್ರಿಯೆ ಮಾಡಬೇಕಾಗಿತ್ತು, ಹೋಗುವ ಕ್ರಿಯೆ ಮಾಡಬೇಕಾಗಿತ್ತು. ಮಾಡು, ಮುಗಿಸು, ಕಲಿ ಅನ್ನೋದು ಕ್ರಿಯಾಪದ. ಈ ಕ್ರಿಯಾಪದ ಈ ಕ್ರಿಯೆಯನ್ನ ಮಾಡಬೇಕಿತ್ತು ಅನ್ನೋದು ಬೇಕಿತ್ತು ಪದ ಆಕ್ಸಿಲರಿ. ಆದ್ರೆ ನೆನಪಿಟ್ಕೊಳ್ಳಿ, ನನಗೆ ಆಗ ಒಂದು ಕೆಲಸ ಬೇಕಿತ್ತು, ನೀವು ಬೇಕಿತ್ತು ಅನ್ಕೊಳ್ಳಿ ಸಡನ್ ಆಗಿ ಏನ್ ಮಾಡಿಬಿಡ್ತೀರಿ, ಆಕ್ಸಿಲರಿ ಅನ್ಬಿಡ್ತೀರಿ. ಆಕ್ಸಿಲರಿ ಆಗ್ಬೇಕಾದ್ರೆ ಒಂದು ಮೇನ್ ವರ್ಬ್ ಇರಬೇಕು. ಇಲ್ಲಿ ಮೇನ್ ವರ್ಬ್ ಇಲ್ಲ. ಬಹಳ ಜನಗಳಿಗೆ ಏನಾಗ್ತದೆ, ಕೆಲಸ ಮೇನ್ ವರ್ಬ್, ಕೆಲಸ ಮಾಡು ಅನ್ನೋದು ಮೇನ್ ವರ್ಬ್, ಕೆಲಸ ನೌನ್. ಈ ರೀತಿ ಬೇಕಿತ್ತು ಅನ್ನೋ ಪದ ಕ್ರಿಯಾಪದದ ಜೊತೆಗೆ ಬಂದಾಗ ಆಕ್ಸಿಲರಿ, ಈ ರೀತಿ ನೌನ್ ಜೊತೆ ಬಂದಾಗ ಆಕ್ಸಿಲರಿ ಅಲ್ಲದು ಮೇನ್ ವರ್ಬ್. ಅಲ್ಲಿ ಆಕ್ಸಿಲರಿ ಬರಕ್ಕೆ ಇಲ್ಲ. ಈ ಮೂರು ವಾಕ್ಯಗಳನ್ನು ನೋಡಿಕೊಂಡು ಇಂಥ ಒಂದು ತಪ್ಪು ಮಾಡುವಂತ ಸಾಧ್ಯತೆ ಇರೋದ್ರಿಂದ ಉದ್ದೇಶಪೂರ್ವಕವಾಗಿ ನಾನು ಈ ವಾಕ್ಯ ಬರ್ತೀನಿ.
ಇಲ್ಲಿ ಬೇಕಿತ್ತು ಆಕ್ಸಿಲರಿ ಅಲ್ಲ, ಇಲ್ಲಿ ಮೇನ್ ವರ್ಬ್. ಅವಾಗ ಅಂತ ವಾಕ್ಯ ಮಾಡ್ಬೇಕು, ಬೇಕಿತ್ತು ಮೇನ್ ವರ್ಬ್, ಯಾರಿಗೆ ಬೇಕಾಗಿತ್ತು ನನಗೆ, ಸಬ್ಜೆಕ್ಟ್ ಉಳಿದು ಎಲ್ಲ ಆಬ್ಜೆಕ್ಟ್. ಆದರೆ ಇದು ಆಡು ಕನ್ನಡ. ಶುದ್ಧವಾದ ಕನ್ನಡ ಹೆಂಗ ಅನ್ಬೇಕಂದ್ರೆ, ನಾನು ಆಗ ಒಂದು ಕೆಲಸವನ್ನು ಬಯಸಿದ್ದೇನು, ಇದು ಶುದ್ಧವಾದ ಕನ್ನಡ. ಆದರೆ ಆಡುವ ಕನ್ನಡದಲ್ಲಿ ಈ ರೀತಿ ಬಳಸಿದಾಗ ಈ ಬೇಕಿತ್ತು ಅನ್ನೋದು ಬಯಸಿದ್ದೇನು ಅನ್ನೋ ಅರ್ಥದಲ್ಲಿರೋದ್ರಿಂದ ಮೇನ್ ವರ್ಬ್ ಮಾಡ್ಕೋಬೇಕು. ಅವಾಗ ಇಂಗ್ಲಿಷ್ನಲ್ಲಿ ಅದನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಐ ವಾಂಟೆಡ್ ಅ ಜಾಬ್ ದೆನ್ ಅಥವಾ ಐ ನೀಡೆಡ್ ಅ ಜಾಬ್ ದೆನ್, ಇವು ಯಾವ ಆಕ್ಸಿಲರಿ ಅಲ್ಲ. ನಾವು ಕನ್ನಡದಲ್ಲಿ ಬಳಸುವಂತ ಬೇಕಿತ್ತು ಅನ್ನೋ ಪದ ಯಾವಾಗ ಆಕ್ಸಿಲರಿ ಆಗುತ್ತಾ ಯಾವಾಗ ಮೇನ್ ವರ್ಬ್ ಆಗುತ್ತಾ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆಕ್ಸಿಲರಿ ಆಗೋದು ಮೇನ್ ವರ್ಬ್ ಜೊತೆ ಅದು ಬಂದಾಗ, ಅದೇ ಮೇನ್ ವರ್ಬ್ ಆದಾಗ ಆಕ್ಸಿಲರಿ ಇರಂಗಿಲ್ಲ, ಮೇನ್ ವರ್ಬ್ ಆಗಿ ಬಳಸಬೇಕು. ಐ ವಾಂಟ್, ವಾಂಟ್ ಅಂದ್ರೆ ಬೇಕು, ಬಯಸು ಅನ್ನಂಗೆ. ಐ ವಾಂಟೆಡ್, ನಾನು ಬಯಸಿದ್ದೆನು, ಜಾಬ್ ದೆನ್, ಆಗ ಒಂದು ಕೆಲಸವನ್ನು. ಅದೇ ಆಡ್ಕೊಂಡು ಏನ್ ಬಿಡ್ತೀವಿ, ನನಗೆ ಅವಾಗ ಒಂದು ಕೆಲಸ ಬೇಕಾಗಿತ್ತು, ಐ ವಾಂಟೆಡ್, ಐ ನೀಡೆಡ್ ಅ ಜಾಬ್ ದೆನ್. ಈ ರೀತಿ ಹ್ಯಾಡ್ ಟು ಅನ್ನೋ ಆಕ್ಸಿಲರಿನ ಬೇಕಿತ್ತು ಅಥವಾ ಬೇಕಾಗಿತ್ತು ಅನ್ನೋ ಅರ್ಥದಲ್ಲಿ ಬಳಸಬಹುದು. ಹಂಗೆ ಅವುಗಳನ್ನ ಅಫರ್ಮೇಟಿವ್, ನೆಗೆಟಿವ್, ಇಂಟರೇಟಿವ್, ನೆಗೆಟಿವ್, ಇಂಟರೇಟಿವ್ 4 ವಾಕ್ಯ ರೂಪಗಳಿಗೆ ನಮ್ಗೆ ಗೊತ್ತಿರಬೇಕು. ನೋಡೋಣ ಮುಂದೆ. ಐ ಹ್ಯಾಡ್ ಟು ಲರ್ನ್ ಇಂಗ್ಲಿಷ್ ದೆನ್, ಅಫರ್ಮೇಟಿವ್. ಐ ಹ್ಯಾಡ್ ನಾಟ್ ಟು ಲರ್ನ್ ಇಂಗ್ಲಿಷ್ ದೆನ್, ನೆಗೆಟಿವ್. ಇಂಟರೇಟಿವ್, ಹ್ಯಾಡ್ ಐ ಟು ಲರ್ನ್ ಇಂಗ್ಲಿಷ್ ದೆನ್, ನೆಗೆಟಿವ್. ಇಂಟರೇಟಿವ್, ಹ್ಯಾಡಂಟ್ ಐ ಟು ಲರ್ನ್ ಇಂಗ್ಲಿಷ್ ದೆನ್. ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಕನ್ನಡದಲ್ಲಿ ಇಲ್ಲ ಅನ್ನೋ ಶಬ್ದ ಬಂದರೆ ಇಂಗ್ಲಿಷ್ನಲ್ಲಿ ನಾಟ್ ಬರಲೇಬೇಕು. ಅದು ಹೆಲ್ಪಿಂಗ್ ವರ್ಬ್ ಇದ್ರೆ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ, ಆಕ್ಸಿಲರಿ ಇದ್ರೆ ಆಕ್ಸಿಲರಿ ಪಕ್ಕದಲ್ಲೇ ಬರಬೇಕು. ಮತ್ತು ಇಂಟ್ರಾಗೇಟಿವ್ ಯಾವತ್ತೂ ಇಂಗ್ಲಿಷ್ನ ಪ್ರಶ್ನೆ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ಇಂದನೇ ಪ್ರಾರಂಭ. ಹಂಗೆ ನೆಗೆಟಿವ್ ಇಂಟ್ರಾಗೇಟಿವ್ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ಇಂದ ಪ್ರಾರಂಭ ಆಗಬೇಕು. ಮತ್ತು ನಾಟ್ ಕಂಪಲ್ಸರಿ ಶಾರ್ಟ್ ಫಾರ್ಮ್ ಆಗಿರಬೇಕು. ಹ್ಯಾಡ್. ಇನ್ನೊಂದು ಸ್ವಲ್ಪ ನೋಡೋಣ. ಐ ಹ್ಯಾಡ್ ಟು ಲರ್ನ್ ಇಂಗ್ಲಿಷ್ ದೆನ್, ನಾನು ಆಗ ಇಂಗ್ಲಿಷ್ ಕಲಿಯಬೇಕಾಗಿತ್ತು. ಐ ಹ್ಯಾಡ್ ನಾಟ್ ಟು ಲರ್ನ್ ಇಂಗ್ಲಿಷ್ ದೆನ್, ನಾನು ಆಗ ಇಂಗ್ಲಿಷ್ ಕಲಿಯಬೇಕಿದ್ದಿಲ್ಲ ಅಥವಾ ಬೇಕಾಗಿದ್ದಿಲ್ಲ. ಇಲ್ಲೊಂದು ಸ್ವಲ್ಪ ಲಶ್ ಕೊಟ್ಟು ನೋಡ್ರಿ. ನಾ ಹೇಳಿದೆ ಇಲ್ಲ ಅಂತ ಬಂದ್ರೆ ನಾಟ್ ಬರಲೇಬೇಕು. ಆದ್ರೆ ಆ ನಾಟ್ ಹೆಲ್ಪಿಂಗ್ ವರ್ಬ್ ಇದ್ರೆ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲೇ ಬರಬೇಕು, ಆಕ್ಸಿಲರಿ ಪಕ್ಕ. ಇಲ್ಲಿ ಆಕ್ಸಿಲರಿ ಹ್ಯಾಡ್ ಟು ಇದ್ದಾಗ ನಾಟ್ ಅನ್ನ ಹ್ಯಾಡ್ ಟು ಒಳದಾಕಬೇಕು. ಹ್ಯಾಡ್ ನಾಟ್ ಟು ಬರ್ಬೇಕು, ನೆನ್ಪಿಟ್ಕೋ. ಹಿಂಗ್ ಬರೆಯಕ ಐ ಹ್ಯಾಡ್ ಟು ನಾಟ್ ಲರ್ನ್, ರಾಂಗ್. ಅದಕ್ಕೆ ಒಳದು ನೆನ್ಪಿಟ್ಕೋ. ಐ ಹ್ಯಾಡ್ ನಾಟ್ ಟು ಲರ್ನ್ ಇಂಗ್ಲಿಷ್ ದೆನ್. ಈ ರೀತಿ ಹ್ಯಾಡ್ ಟು ಒಡೆದಾಗ ಟು ಯಾವತ್ತು ಮೇನ್ ವರ್ಗದಿಂದ ಇರಬೇಕು, ಅದ್ರ ಹಿಂದನೇ ಇರಬೇಕು, ನೆನ್ಪಿಟ್ಕೊಳ್ಳಿ. ಹ್ಯಾಡ್ ಐ ಟು ಲರ್ನ್ ಇಂಗ್ಲಿಷ್ ದೆನ್, ನಾನು ಆಗ ಇಂಗ್ಲಿಷ್ ಕಲಿಯಬೇಕಿತ್ತೆ. ಹ್ಯಾಡಂಟ್ ಐ ಟು ಲರ್ನ್ ಇಂಗ್ಲಿಷ್ ದೆನ್, ನಾನು ಆಗ ಇಂಗ್ಲಿಷ್ ಕಲಿಯಬೇಕಾಗಿದ್ದಿಲ್ಲವೇ ಅಥವಾ ಬೇಕಿದ್ದಿಲ್ಲ. ಈ ರೀತಿ ಅಫರ್ಮೇಟಿವ್, ನೆಗೆಟಿವ್, ಇಂಟರಾಗೇಟಿವ್ ಮತ್ತು ನೆಗೆಟಿವ್ ಇಂಟರಾಗೇಟಿವ್ ನಾವು 4 ಮಾಡೋದು ಗೊತ್ತಿರಬೇಕು. ಇದಕ್ಕೆ ನಾವು ಆಕ್ಸಿಲರಿ ಮೆಥಡ್ ಅಂತೀವಿ. ಇದೇ ರೀತಿಯ 4 ವಾಕ್ಯಗಳನ್ನ ಟೆನ್ಸ್ ಮೆಥಡ್ ನಲ್ಲಿ ಬಳಸ್ತೀವಿ. ಹೇಗೆ ನೋಡೋಣ. ಐ ಹ್ಯಾಡ್ ಟು ಲರ್ನ್ ಇಂಗ್ಲಿಷ್ ದೆನ್, ಸೇಮ್ ಅಫರ್ಮೇಟಿವ್, ಇದು ಅಫರ್ಮೇಟಿವ್. ಆಕ್ಸಿಲರಿ ಮೆಥಡ್, ಟೆನ್ಸ್ ಮೆಥಡ್ ಸೇಮ್. ನಾನು ಆಗ ಇಂಗ್ಲಿಷ್ ಕಲಿಯಬೇಕಿತ್ತು, ನಾನು ಆಗ ಇಂಗ್ಲಿಷ್ ಕಲಿಯಬೇಕಾಗಿದ್ದಿಲ್ಲ. ಐ ಡಿಡ್ ನಾಟ್ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ದೆನ್. ನೆನ್ಪಿಟ್ಕೊಡ್ರಿ. ಟೆನ್ಸ್ ಮೆಥಡ್ ನಲ್ಲಿ ಹ್ಯಾವ್ ಟು ಅನ್ನೋದನ್ನ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಮಾಡ್ಕೋಬೇಕು. ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಡಿಡ್. ಈ ಡಿಡ್ ಬಳಕೆ ಆದ ನಂತರ ಮತ್ತೆ ಮುಂದೆ ಬರುವಂತ ಹ್ಯಾಡ್ ಟು ಹ್ಯಾವ್ ಟು ಆಗುತ್ತೆ. ಹೆಂಗಿರೋ ಸ್ವಲ್ಪ ನೆನಪು ಮಾಡ್ಕೊಡ್ರಿ. ಈ ವೆಂಟ್ ಟು ಬೆಂಗಳೂರು ಎಸ್ಟರ್ಡೇ, ಅಫರ್ಮೇಟಿವ್. ಅದನ್ನ ನೆಗೆಟಿವ್. ಈ ಡಿಡ್ ನಾಟ್ ವೆಂಟ್ ಅನ್ನಂಗಿಲ್ಲ, ಈ ಡಿಡ್ ನಾಟ್ ಗೋ ಅಂತೀವಿ. ಈ ವೆಂಟ್ ಮೂಲ ರೂಪ ಗೋ ಬರ್ಬೇಕು, ಯಾಕೆ ಡಿಡ್ ಈಗಾಗಲೇ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ. ಹಂಗೆ ಹ್ಯಾಡ್ ಟು ಮೂಲ ರೂಪ ಹ್ಯಾವ್ ಟು ಬರ್ಬೇಕು. ಅವಾಗ ಏನಾಗ್ತವ್ರಿ, ಐ ಡಿಡ್ ನಾಟ್ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ದೆನ್. ಅದು ಇಂಟ್ರಾಗೇಟಿವ್. ಡಿಡ್ ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ದೆನ್. ಇನ್ನೊಂದು ನೆಗೆಟಿವ್ ಇಂಟ್ರಾಗೇಟಿವ್. ಡಿಡಂಟ್ ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ದೆನ್. ನೋಡಿ ಕಾರಣ ಏನಾಗುತ್ತೆ, ನಾನು ಆಗ ಇಂಗ್ಲಿಷ್ ಕಲಿಯಬೇಕಿತ್ತು, ನಾನು ಆಗ ಇಂಗ್ಲಿಷ್ ಕಲಿಯಬೇಕಾಗಿದ್ದಿಲ್ಲ,
ನಾನು ಆಗ ಇಂಗ್ಲಿಷ್ ಕಲಿಯಬೇಕಿತ್ತೇ, ನಾನು ಆಗ ಇಂಗ್ಲಿಷ್ ಕಲಿಯಬೇಕಾಗಿದ್ದಿಲ್ಲ. ಐ ಹ್ಯಾಡ್ ಟು ಲರ್ನ್ ಇಂಗ್ಲಿಷ್ ದೆನ್, ಐ ಡಿಡ್ ನಾಟ್ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ದೆನ್, ಡಿಡ್ ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ದೆನ್, ಡಿಡಂಟ್ ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ದೆನ್. ಕನ್ನಡದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆಕ್ಸಿಲರಿನೂ ಅದೇ ಕನ್ನಡ, ಟೆನ್ಸ್ ಮೆಥಡ್ ಅದೇ ಕನ್ನಡ ಮೀನಿಂಗ್. ಆದರೆ ಇದು ಬಹಳ ಸರಳ ಅನಿಸುತ್ತೆ, ಆದರೆ ಇದು ಕಠಿಣ ಅನಿಸಿದ್ರು ಕೂಡ ಬಹಳಷ್ಟು ಉಪಯುಕ್ತ ಇರೋದ್ರಿಂದ ಇದನ್ನು ಕೂಡ ನಾವು ತಿಳ್ಕೊಂಡಿರ್ಬೇಕು. ಆದ್ರಿಂದ ಇದು ಆಕ್ಸಿಲರಿ ಮೆಥಡ್, ಇದು ಟೆನ್ಸ್ ಮೆಥಡ್. ನಾನು ಫಸ್ಟ್ ಪರ್ಸನ್ ತೋರಿಸಿದೆ, ಈಗ ಸೆಕೆಂಡ್ ಪರ್ಸನ್ ತೋರಿಸ್ತೀನಿ. ಯು ಹ್ಯಾಡ್ ಟು ಫಿನಿಶ್ ದಿಸ್ ವರ್ಕ್ ಎಸ್ಟರ್ಡೇ, ಆಕ್ಸಿಲರಿ ಮೆಥಡ್. ಯು ಹ್ಯಾಡ್ ನಾಟ್ ಟು ಫಿನಿಶ್ ದಿಸ್ ವರ್ಕ್ ಎಸ್ಟರ್ಡೇ. ಹ್ಯಾಡ್ ಯು ಟು ಫಿನಿಶ್ ದಿಸ್ ವರ್ಕ್ ಎಸ್ಟರ್ಡೇ. hadn't you to finish this work yesterday. ಅದನ್ನೇ ಟೆನ್ಸ್ ಮೆಥಡ್ ಅಲ್ಲಿ ಯು ಹ್ಯಾಡ್ ಟು ಫಿನಿಶ್ ದಿಸ್ ವರ್ಕ್ yesterday, ಟೆನ್ಸ್ ಮೆಥಡ್ ನೆಗೆಟಿವ್. ಯು ಡಿಡ್ ನಾಟ್ ಹ್ಯಾವ್ ಟು ಫಿನಿಶ್ ದಿಸ್ ವರ್ಕ್ yesterday. ಡಿಡ್ ಯು ಹ್ಯಾವ್ ಟು ಫಿನಿಶ್ ದಿಸ್ ವರ್ಕ್ yesterday? ಡಿಡಂಟ್ ಯು ಹ್ಯಾವ್ ಟು ಫಿನಿಶ್ ದಿಸ್ ವರ್ಕ್ yesterday? ಅದನ್ನೇ ಇನ್ನೊಂದು ವಾಕ್ಯ, he had to go to America last year, auxiliary method. He had not to go to America last year. Had he to go to America last year? Hadn't he to go to America last year? Tense method. He had to go to America last year. Negative sentence. He did not have to go to America last year. Did he have to go to America last year? Didn't he have to go to America last year? ಈ ರೀತಿ ನಾವು ಹ್ಯಾಡ್ ಟು ಅನ್ನೋದನ್ನ ಬೇಕಿತ್ತು ಅಥವಾ ಬೇಕಾಗಿತ್ತು ಅನ್ನೋ ಅರ್ಥದಲ್ಲಿ ಕನ್ನಡ ವಾಕ್ಯದಲ್ಲಿ ಬಳಸ್ತೀವಿ. ಅದನ್ನೇ ಇಂಗ್ಲಿಷ್ನಲ್ಲಿ ಈ ರೀತಿ ನಾವು ಮಾಡಬಹುದು ಅಂತ ಈ ವಿಡಿಯೋ ಮೂಲಕ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹ್ಯಾಡ್ ಟು ಈ ರೀತಿ ಬಹಳ ಭಿನ್ನವಾದ ಅರ್ಥದಲ್ಲಿ ಅದನ್ನು ಬಳಕೆ ಆಗೋದ್ರಿಂದ ನಾವು ಆಕ್ಸಿಲರಿ ಅಂತ ಕರಿತೀವಿ. ಆ ಜಿಲ್ಲೆನ ನಾವು ಸಾಕಷ್ಟು ಸರಳವಾಗಿ ಸಹಜವಾಗಿನೇ ಕನ್ನಡ ವಾಕ್ಯದಲ್ಲಿ ಬಳಸ್ತೀವಿ. ಆ ನಮ್ಮ ಕನ್ನಡ ವಾಕ್ಯದಲ್ಲಿ ಅದು ಯಾವ ರೀತಿ ಬಳಕೆ ಆಗುತ್ತೆ, ಯಾವ ಅರ್ಥದಲ್ಲಿ ಬಳಸುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಈಗ ನೋಡ್ರಿ, ನಾನು ಆಗ ಇಂಗ್ಲಿಷ್ ಕಲಿಯಬೇಕಾಗಿತ್ತು ಅಂದಾಗ ಕಲಿಯುವಂತ ಒಂದು ಅನಿವಾರ್ಯತೆ, ಒಂದು ಬದ್ಧತೆ ಅಥವಾ ಒಂದು ಒತ್ತಾಯ ಇತ್ತು. ನಾನು ನಿನ್ನೆ ಈ ಕೆಲಸ ಮುಗಿಸ್ಬೇಕಾಗಿತ್ತು, ಮುಗಿಸೋ ಅವಶ್ಯಕತೆ ಇತ್ತು, ಅಥವಾ ಬದ್ಧತೆ ಇತ್ತು, ಅಥವಾ ನೀವು ಒತ್ತಾಯ ಅನ್ನೋ ಥರ ಇರುತ್ತೆ. ಅಂತ ಅರ್ಥದಲ್ಲಿ ನಾವು ಬಳಸಿದಾಗ ನಾವು ಆಕ್ಸಿಲರಿ ಹ್ಯಾಡ್ ಟು ಬಳಸಬೇಕು ಮತ್ತು ಅಫರ್ಮೇಟಿವ್ ನೆಗೆಟಿವ್ ಚೆನ್ನಾಗಿ ಗೊತ್ತಿರಬೇಕು. ಈ ರೀತಿ ಈ ಸದ್ಯದ ವಿಡಿಯೋ ನಿಮಗೆ ಹ್ಯಾಡ್ ಟು ಅನ್ನೋ ಆಕ್ಸಿಲರಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿರೋದ್ರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.